ರಾಮ್ ಗೋಪಾಲ್ ಅವ್ರನ್ನ ಡೈರೆಕ್ಷನ್ ಮಾಡಿದಂತ ಶಿವ ಸಿನಿಮಾ 1989 ಅಲ್ಲಿ ಬಂದಿತ್ತು. ನಾವು ಎಲ್ಲರೂ ನೋಡಿರ್ತೀವಿ ಆ ಸಿನಿಮಾ ಏನೋ ಯಾವ ಲೆವೆಲ್ಗೆ ಹೆಸರು ಮಾಡಿತ್ತಂದ್ರೆ ಇಂಡಿಯನ್ ಸಿನಿಮಾ ಹಿಸ್ಟ್ರಿನಲ್ಲಿ ಆ ಸಿನಿಮಾ ಬೇರೆ ಲೆವೆಲ್ಗೆ ಹೆಸರು ಮಾಡಿತ್ತು. ನಾಗಾರ್ಜುನ ಅಕಿನಿಗೆ ನ್ಯಾಷನಲ್ ಸ್ಟಾರ್ ಅಂತ ಆವಾಗಲೇ ಅದು ತಗೊಂಡ್ಕೊಟ್ಟಿತ್ತು. 36 ವರ್ಷಗಳ ನಂತರ ಆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಸಿನಿಮಾ ರಿಲೀಸ್ ಆಗ್ತಾ ಇರೋದಲ್ಲ ವಿಷಯ ಇವಾಗ ಮಾತಾಡಕೊಟ್ಟಿತ್ತು ನಾನು. ಏನು ಅಂತಂದ್ರೆ ಆ ಸಿನಿಮಾ 36 ವರ್ಷಗಳ ರಿಲೀಸ್ ಆಗ್ತಾ ಇರೋದು, 30 ವರ್ಷಗಳ ನಂತರ ರಿಲೀಸ್ ಆಗ್ತಾ ಇರೋದಕ್ಕೆ ರಾಜಮೌಳಿ, ಪ್ರಭಾಸು, ಮಹೇಶ್ ಬಾಬು, ಅಲ್ಲು ಅರ್ಜುನ್, ಜೂನಿಯರ್ NTR, ಪಂಚ್ ಆಫ್ ಶಿವ ಅಂತ ಒಂದು ಡಾಕ್ಯುಮೆಂಟರಿ ಮಾಡಿದ್ದಾರೆ ರಾಮ್ ಗೋಪಾಲ್ ಅವರು. ಅದ್ರಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಸೊ ಈ ತರ ಒಂದು ಐಕಾನ್ ಸಿನಿಮಾ ಬಗ್ಗೆ ಎಲ್ಲರೂ ಮಾಡಿದ್ರು. ನಮ್ಮಲ್ಲಿ ಓಂ ಬಂತು, ಎಂತ ಒಂದು ಏನು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದ ಸಿನಿಮಾ. ಇವಾಗ ಕಾಂತಾರ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, 1000 crores ಅದನ್ನ ಕ್ರಿಯೇಟ್ ಮಾಡಿದ್ವಿ. ಯಾವ ನಟರುಗಳು ನಮ್ಮ ಸಿನಿಮಾದಲ್ಲಿ ಆ ಸಿನಿಮಾ ಬಗ್ಗೆ ಏನು ಈ ತರ ಒಂದು ಸಂಭ್ರಮ ಮಾಡಿದ್ದಾರೆ. ಯಶ್ ಅವರು ಟ್ವೀಟ್ ಮಾಡಿದ್ರು, ಸುದೀಪ್ ಅವರು ಟ್ವೀಟ್ ಮಾಡಿದ್ರು, ಕೆಲವರೆಲ್ಲ ಟ್ವೀಟ್ ಮಾಡಿದ್ರು. ಇಟ್ ಇಸ್ ನಾಟ್ ಓನ್ಲಿ ಟ್ವೀಟ್, ಬಟ್ ಅದೊಂದು ಗರ್ವ ಅಂತಾರಲ್ಲ, ನಮಗೆ ಒಂದು ಪ್ರೌಡ್ ಅಂತಾರಲ್ಲ, ಅದನ್ನ ನಮ್ಮಲ್ಲಿ ಯಾಕೋ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ. ಈ ಶಿವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ಬಾಲಿವುಡ್ ಇಂದ ನಮ್ಮ ಸುದೀಪ್ ಅವರು ಕೂಡ ಕರ್ನಾಟಕದಿಂದ ಅವರು ಆ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ, ಅದರ ಬಗ್ಗೆ ಡಾಕ್ಯುಮೆಂಟರಿ ಭಾಗವಹಿಸಿದ್ದಾರೆ. ನಮ್ಮಲ್ಲಿ ಆ ತರ ಸಿನಿಮಾಗಳು, ಓಂ ಎಸ್ಪೆಷಲಿ ಓಂ ಅಂತ ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ಬೋದು. ಇವಾಗ ಕಾಂತಾರ ಬಿಡಿ ಅದು ಬಂದಿದೆ. ನಮ್ಮಲ್ಲಿ ಈ ತರ ಒಂದು ಸಂಭ್ರಮ ಇರಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಈ ತರ ಸಂಭ್ರಮ ಇದೆ, ಇನ್ನೂ ಚೆನ್ನಾಗಿರೋದು ಅಂತ ಅನಿಸ್ತಾ ಇದೆ. ಸೊ ಇದೆಲ್ಲ ಒಂದು ಒಗ್ಗಟ್ಟಾಗಬೇಕು. ನಾವು ಇನ್ನೂ ಚೆನ್ನಾಗಿ ಎಲ್ಲರೂ ಒಬ್ರಿಗೊಬ್ರಿಗೂ ಹೆಂಗೆ ಶಿವ ಸಿನಿಮಾ ಬಗ್ಗೆ ಎಲ್ಲ ನಟರುಗಳು ಮಾತಾಡೋದು, ಓಂ ಸಿನಿಮಾ ಬಗ್ಗೆ ನಮಗೆ ಮಾತಾಡಿ ಒಂದು ಸೆಲೆಬ್ರೇಷನ್ ತರ ಇದ್ರೆ ಇನ್ನೂ ಹೆಚ್ಚು ಜನರನ್ನ ತಲುಪ್ತೀವಿ ಅನ್ನೋ ಉದ್ದೇಶ ನನಗಿದೆ.